ಇಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 13ನೇ ಸಂಧಿ ಮುಂದುವರಿಯುತ್ತೆ. ಅಡವಿಯಲ್ಲಿರತಕ್ಕಂಥ ಪಾಂಡವರು ಪಾಪ ಕಷ್ಟಪಡ್ತಾ ಇದ್ದಾರೆ. ಆಗ ಭೀಮಸೇನ ಬೇಟೆಗೆ ಅಂತ ಹೇಳಿ ಹೋಗಿರತಕ್ಕಂಥವನು ಒಂದು ಹೆಬ್ಬಾವಿನ ಒಂದು ಇದಕ್ಕೆ ಸಿಲುಕಿಬಿಡ್ತಾನೆ. ಆ ಹೆಬ್ಬಾವು ಭೀಮಸೇನನನ್ನು ಸುತ್ತುತ್ತೆ 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 ಕಂಠದವರೆಗೂ ಸುತ್ತುತ್ತೆ. ಇದನ್ನು ಧರ್ಮರಾಜ ಭೀಮಸೇನನ್ನು ಹುಡುಕ್ತಾ ಇರತಕ್ಕಂಥ ಧರ್ಮರಾಜ ನೇರವಾಗಿ ಅಡವಿಗೆ ಬರ್ತಾನೆ. ಅಲ್ಲಿ ಆ ಹುಟ್ಟು ಸಾವಿನ ಒಂದು ಕೂಪದಲ್ಲಿ ಸಿಲುಕಿರತಕ್ಕಂಥ ಭೀಮಸೇನನನ್ನು ನೋಡ್ತಾನೆ. ಅವಾಗ ಹಾವನ್ನು ಮಾತಾಡಿಸ್ತಾನೆ. ಅವಾಗ ಹಾವು, ನಾನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನೀನು ನೇರವಾಗಿ ಉತ್ತರವನ್ನು ಹೇಳಿದರೆ ಆವಾಗ ಭೀಮಸೇನನನ್ನು ನಾನು ಬಿಡ್ತೀನಿ ಅಂತ ಹೇಳುತ್ತೆ. ನಹುಷ ಅನ್ನತಕ್ಕಂಥ ಹಿಂದಿನ ಜನ್ಮದಲ್ಲಿ ಹಾವಾಗುಟ್ಟಿರ್ತಾನಲ್ಲ, ಆ ಪ್ರಸಂಗವನ್ನು ಮುಂದೆ ನೋಡೋಣ. ಇದರಲ್ಲೇ ಅದು ಪ್ರಶ್ನೆಯನ್ನು ಕೇಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಆವಾಗ ಧರ್ಮರಾಜ ವಿಪ್ರರಿಗೆ ಒಪ್ತಕ್ಕಂಥ ವೇದಾಂಗಗಳು ಒಪ್ತಕ್ಕಂಥ ರೀತಿಯಲ್ಲಿ ನಾನು ಉತ್ತರ ಕೊಡ್ತೀನಿ ಪ್ರಶ್ನೆ ಕೇಳೋ ಅಂದಾಗ, ಹಾಗಾದರೆ ವಿಪ್ರ ಯಾರು ಅಂತ ಕೇಳಿದ ಪ್ರಶ್ನೆಗೆ ಅವನು ಉತ್ತರವನ್ನು ಹೇಳ್ತಾನೆ. ಯಶವ ವಿಪ್ರರ ಮತಿಗೆ ಸಂಭಾವಿಸುವ ಧರ್ಮಸ್ಥಿತಿಯನ್ನು ವಿವರಿಸುವುದಂತೈ ಹಾಗಾದ್ರೆ ವಿಪ್ರ ಅಂದರೆ ಯಾರು? ಉರಗಾ ಕೇಳು ಮಾತೃಪಿತೃ ವಂಶೋತ್ತರ. ಇದು ನಾನಾಗಲೇ ಹೋದ ಒಂದು ಇದರಲ್ಲಿ ಎಪಿಸೋಡ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮುಂದಿನ ಪ್ರಶ್ನೆ, ಆಯಿತಿದು ಮತವಾವುದೈ ಸ್ವಾಧ್ಯಾಯವೆಂಬುದೇನು? ಸ್ವಾಧ್ಯಾಯ ಅಂದರೆ ಏನು? ಸತ್ಯದ ಕಾಯವಾವುದು, ಅಹಿಂಸೆ ಪರಿತೋಷಗಳೆಂದೇನು? ಅಹಿಂಸೆ ಸತ್ಯ ಪರಿತೋಷ ಅಂತ ಹೇಳಿದಲ್ಲ, ಈ ಶಬ್ದಗಳ ಅರ್ಥ ಏನು? ರಾಯ ಹೇಳು ಇವರರಿವ ನಿಜ ಗುಣದಾಯತವನೆನೇ, ಧರ್ಮಪತಿ ರಮಣೀಯವೆನೆ ನಹುಷಂಗಿ ವಿವರಿಸಿದನು ಮಹೀಪಾಲ. ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನಂತೆ ಅದ್ಭುತವಾಗಿರ್ತಕ್ಕಂಥ ಧರ್ಮ ಸೂಕ್ಷ್ಮಗಳನ್ನು. ನಿಯತವೀ ಶ್ರೋತ್ರಾದಿ ಪಂಚೇಂದ್ರಿಯದ ನಿಗ್ರಹ ದಮನವೇ ಮೇನಿಪುದು. ಪಂಚೇಂದ್ರಿಯ ನಿಗ್ರಹನೇ ದಮನ. ದಮ ಅಂತ ಏನು ಹೇಳಿದ್ನಲ್ಲ, ಪಂಚೇಂದ್ರಿಯಗಳ ಒಂದು ಅಲೆದಾಟವನ್ನು ನಿಲ್ಲಿಸ್ತಕ್ಕಂಥದ್ದೇ, ನಿಗ್ರಹ ಮಾಡ್ತಕ್ಕಂಥದ್ದೇ ದಮನ. ಆಚರಿಸದಿಹುದೇ ಅಹಿಂಸೆ. ಬೇರೆಯವರಿಗೆ ಭಯವನ್ನು ಉಂಟು ಮಾಡದೇ ಇರತಕ್ಕಂಥದ್ದೇ ಅಹಿಂಸೆ. ನಯವಿದನೆ ಚಿತ್ತೈಸು ಲೋಕತ್ರಯವನೊಂದೇ ಸತ್ಯದಿಂದವೇ ಜಯಿಸಬಹುದು. ಸತ್ಯದಿಂದ 3 ಲೋಕಗಳನ್ನು ಗೆಲ್ಲಬಹುದು ನಹುಷ. ಆ ಸತ್ಯವುಳ್ಳಡೆ ವಿಪ್ರನಹನೆಂದ. ಯಾರು ಸತ್ಯ ಇರುತ್ತೋ ಅವನೇ ವಿಪ್ರ. ಆ ಸತ್ಯ ಅನ್ನತಕ್ಕಂಥ ಗುಣ ಯಾವನಲ್ಲಿರುತ್ತೋ ಅವನೇ ವಿಪ್ರ. ಈ 4 ವರ್ಣಗಳಲ್ಲಿ ಯಾವನಿಗೆ ಸತ್ಯ ಇರುತ್ತೋ ಅವನೇ ವಿಪ್ರ. ಸತ್ಯವೇ ಸ್ವಾಧ್ಯಾಯ, ಸತ್ಯವೇ ನಿತ್ಯ ಕರ್ಮ, ವಿಧಾನ ಒಂದೇ ಸತ್ಯವೇ ಜಪ ಹೋಮ ಯಜ್ಞ ವಿಧಾನ ದಾನ ತಪ. ಸತ್ಯವೇ ಸ್ವಾಧ್ಯಾಯ, ಸತ್ಯವೇ ನಿತ್ಯ ಕರ್ಮ, ಸತ್ಯವೇ ಜಪ ಹೋಮ ಯಜ್ಞ ಎಲ್ಲ ಕೂಡ ಸತ್ಯ. ದಾನ ತಪ ಎಲ್ಲ ಸತ್ಯ ಇದ್ಬಿಟ್ರೆ ಸಾಕು. ಸತ್ಯವುಳ್ಳೊಡೆ ಶೂದ್ರನವನಿಂದ ಅತ್ಯಧಿಕನಾದ್ವಿಜರೊಳಗೆ ವರ ಸತ್ಯಹೀನನೇ ಹೀನ ಜಾತಿಗನಿಂದನ ಭೂಪ. ಯಾವನಿಗೆ ಸತ್ಯ ಇರುತ್ತೋ ಅವನೇ ಬ್ರಾಹ್ಮಣ, ಅವನೇ ವಿಪ್ರ. ಅಂದ್ರೆ ಅರ್ಥ ಏನು? ಶೂದ್ರ, ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣ ಈ 4 ವರ್ಣಗಳು ಅವರವರ ಆ ಗುಣಗಳನ್ನು ಆಧರಿಸಿರ್ತವಾಗಲಿ ಜಾತಿ ಬೇರೆ ಬೇರೆ ಅಲ್ಲ ಅನ್ನತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಾತನ್ನು
ಹೇಳ್ತಾ ಇದ್ದಾನೆ. ಆ 4 ವರ್ಣಗಳು ಸಮ. ಯಾರಿಗೆ ಈ ಎಲ್ಲ ಗುಣಗಳು ಇರ್ತಾವೋ, ಅವನು ಶೂದ್ರ ಆಗಲಿ ಕ್ಷತ್ರಿಯ ಆಗಲಿ ಯಾರೇ ಆದರೂ ಕೂಡ, ವೈಶ್ಯ ಆದರೂ ಕೂಡ, ಈ ಗುಣಗಳಿದ್ದರೆ ಅವನೇ ವಿಪ್ರ. ಸತ್ಯ ಉಳ್ಳೊಡೆ ಶೂದ್ರನ ಅವನಿನ್ ಸತ್ಯ ಸತ್ಯಧಿಕನ ದ್ವಿಜರೊಳಗೆ ವರ ಸತ್ಯಹೀನನೇ ಹೀನ ಜಾತಿಗ ನಿಂದನಾವು. ಯಾರಿಗೆ ಸತ್ಯ ಇರಲ್ಲೋ, ಸತ್ಯ ಯಾರು ಆಶ್ರಯಿಸಲ್ಲೋ, ಅವನೇ ಹೀನ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವನು, ಅವನೇ ಹೀನ. ಧೀರನಾವನು ದಿಟ್ಟನಾರು ವಿಕಾರಿಯಾರು ವಿನೀತನಾರು ಆಚಾರಹೀನನದಾರು ಸೂರತಿಯಾರು ಕಳರ್ಷಟನಾರು. ತಿರುగు ಪ್ರಶ್ನೆ. ಧೀರ ಯಾರು, ದಿಟ್ಟ ಯಾರು, ವಿಕಾರಿ ಯಾರು, ವಿನೀತನಾರು, ಆಚಾರಹೀನನಾರು, ಸೂರತಿ ಯಾರು, ಶಠನಾರು, ಕೆಲಸಕ್ಕೆ ಬರದೇ ಇರತಕ್ಕಂಥವನು ಅಂತ. ಕ್ರೂರನಾರು, ಅತಿ ಕಷ್ಟನಾರು, ವಿಚಾರಿ ಯಾರು, ವಿಮುಕ್ತನಾರು, ವಿದೂರನಾರು, ಇಹಪರಕ್ಕೆ ಭೂಮಿ ಪಾಲ ಕೇಳಿಂದ. ಯಾರಿದ್ರೊಳಗೆ ಹೇಳು ಅಂತ ಕೇಳಿದರೆ ಧರ್ಮರಾಜ ಹೇಳ್ತಾನಂತೆ, ನಾರಿಯರ ಕಡೆಗಣ್ಣ ಹೊಯ್ಲಿನ ಧಾರೆಗಳು ಕದನಾವನೇ ಆತನೇ ಧೀರ. ನಾರಿಯರ ಕಡೆಗಣ್ಣ ಹೊಯ್ಲಿಗೆ ಯಾರು ಸಿಲುಕಲ್ಲೋ ಅವನೇ ಧೀರ. ಅಬಲೆಯರುಬ್ಬಟ ಉಬ್ಬುಗಳ ವಲಯದಲ್ಲಿ ಮೇರೆದಪ್ಪುವನೇ ವಿಕಾರಿ. ಕಾಮಾತುರಾಣಂ ನ ಸುಖಂ ನ ಲಜ್ಜಾ ನ ಭಯಂ ನ ನಿದ್ರಾ ಅಂತ. ಯಾರು ಪರಹೆಣ್ಣಿಗೆ ಬಯಸ್ತಾನೋ ಕಣ್ಣಿಡ್ತಾನೋ ಅವನೇ ವಿಕಾರಿ. ವಿಚಾರ ಪರನೇ ವಿನೀತ. ಯಾರು ವಿಚಾರ ಮಾಡ್ತಾರೋ ಅವನೇ ವಿನೀತ. ಅನ್ಯಾಚಾರಯುತನಾಚಾರಹೀನನು ಪಣಿಪಾ ಕೇಳಿಂದ. ತನ್ನ ಆಚಾರವನ್ನು ಬಿಟ್ಟು ಬೇರೆ ಯಾರ ಆಚಾರವನ್ನು ಯಾರು ಹಿಡಿತಾನೋ ಅವನೇ ಹೀನ, ವಿಚಾರಹೀನ ಅಂತ ಹೇಳ್ತಾನಂತೆ. ಎಷ್ಟು ಚೆನ್ನಾಗಿ ಉತ್ತರವನ್ನು ಕೊಡ್ತೀಯ ಧರ್ಮರಾಜ. ಕೃತಕವಲ್ಲ ದ್ವಂದ್ವ ಸಹನೆ ವ್ರತಿ. ಮುಮುಕ್ಷು ವಿಚಾರಯುಕ್ತನು ಕೃತಕನೇ ಶಟನ ಅಪ್ರಗಲ್ಭ ಕೃತಜ್ಞನೇ ಕ್ರೂರ. ಕೃತಕವಲ್ಲ, ನಾನು ಹೇಳ್ತಕ್ಕಂಥದ್ದು ಸುಲಭ ಅಲ್ಲ ಅಥವಾ ಸುಳ್ಳಲ್ಲ. ಕೃತಕ ಅಂದ್ಕಂಡೀಯ ನೀನು ಸರ್ಪರಾಜ. ದ್ವಂದ್ವ ಸಹನೇ ಕೃತಕ. ಯಾರು ಮನಸ್ಸಿನಲ್ಲಿ ಒಂದು ಮಾತಿನಲ್ಲೊಂದು ಇಟ್ಕೊಂಡಿದ್ದಾನೋ ಅವನೇ ಕೃತಕ. ವ್ರತಿ ಮುಮುಕ್ಷು ವಿಚಾರಯುಕ್ತನು, ವಿಚಾರಯುಕ್ತನೇ ಮುಮುಕ್ಷು. ಕೃತಕನೇ ಶಠ. ಯಾರು ಕೃತಕನೋ ಅವನೇ ಶಠ. ಪ್ರಗಲ್ಭ ಕೃತಕ, ಕೃತಜ್ಞನೇ ಕ್ರೂರ. ಉಪಕಾರ ಯಾರು ಮಾಡಿರ್ತಾರೋ ಅವರಿಗೆ ಅಪಕಾರವನ್ನು ಮಾಡತಕ್ಕಂಥವನೇ ಕ್ರೂರ. ಕ್ಷಿತಿಗೆ ಲೋಭಿಯೇ ಕಷ್ಟ. ಭೂಮಿ ಮೇಲೆ ಲೋಭಿ ಇದನ್ನಲ್ಲ ಅವನೇ ಕಷ್ಟ. ಭೂಮಿ ಹೊರಲಾರಲ್ಲ ಅವನ್ನ. ಆತ್ಮಾರತನೇ ಮುಕ್ತ. ತನ್ನ ಆತ್ಮವನ್ನ ತಾನು ಯಾರು ತಿಳ್ಕೊಂಡಿರ್ತಾನೋ ಆತನೇ ಮುಕ್ತ. ವೇದ ಮಾರ್ಗಚ್ಯುತನೇ ಲೋಕದ್ವಯಕ್ಕೆ ದೂರ. ವೇದ ಮಾರ್ಗಚ್ಯುತ ಯಾರಿದಾನೋ, ವೇದವನ್ನು ಯಾರು ಅನುಸರಿಸಲ್ಲೋ ಅವನೇ ಲೋಕದ ಎಲ್ಲ ಲೋಕಕ್ಕೂ ದೂರ ಅವನು. ಪಣಿಪಾ ಕೇಳಿಂದ. ಕೇಳ್ತಾ ಇದೀಯಾ ಸರ್ಪರಾಜ? ಮತ್ತೆ ಕೇಳ್ತು, ಏ ಧರ್ಮರಾಜ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಆರು ಭಂಡರು ಸುಜನ ನಿಂದ್ಯರದಾರು ಹಾಲಾಹಲ ಸ್ವರೂಪರದಾರು ಸಾಹಸಿ ಯಾರು ಸಜ್ಜನರಾರು ಶುಚಿಯಾರು. ಆರು ಹಗೆ ಸಖನಾರು ಸೇವ್ಯನದಾರು ದುರ್ಲಭನಾರು ದುಸ್ಸಹನಾರು ದುರ್ಮತಿಯಾರು ಧರ್ಮಜ ತಿಳಿಯ ಹೇಳಿಂದ. ಭಂಡ ಯಾರು? ಸುಜನರನ್ನು ನಿಂದಿಸ್ತಕ್ಕಂಥವನು ಯಾರು? ಹಾಲಾಹಲ ಸ್ವರೂಪ ಯಾರು? ಸಾಹಸಿ ಯಾರು? ಸಜ್ಜನ ಯಾರು? ಶುಚಿ ಯಾರು? ಹಗೆ ಯಾರು? ಸಖ ಯಾರು? ಸೇವ್ಯ ಯಾರು? ದುರ್ಲಭನಾರು, ಸಿಗದೇ ಇರತಕ್ಕಂಥವನು. ದುಸ್ಸಹನಾರು, ದುರ್ಮತಿ ಯಾರು? ಧರ್ಮಜ. ಇವರೆಲ್ಲ ಯಾರು ಹೇಳಪ್ಪ? ಇದರ ಅರ್ಥ ಏನು? ವ್ಯಸನಿ ನಿಂದ್ಯನು, ಯಾವಾಗಲೂ ವ್ಯಸನದಲ್ಲಿ ಸಿಲುಕಿರ್ತಕ್ಕಂಥವನು ನಿಂದ್ಯ. ರಣದೊಳೊಡೆಯನ ಬಿಸುಟು ಹೋಹರೆ ಭಂಡನು. ಯುದ್ಧ ಮಾಡ್ತಾ ಇರಬೇಕಾದ್ರೆ ಆ ಒಡೆಯನ್ನು ರಕ್ಷಣೆ ಮಾಡೋದು ಬಿಟ್ಟು ಅವನೇ ಓಡೋತಾನಲ್ಲ ಯುದ್ಧಕ್ಕೆ. ಸೋತು ಬಿಟ್ಟು ಅವನೇ ಭಂಡ. ಅತಿ ಸಾಹಸಿಕನೇ ಸೇವಕನು. ಸೇವಕ ತನ್ನ ಪ್ರಾಣವನ್ನು ಕೊಟ್ಟು ರಕ್ಷಣೆ ಮಾಡ್ತಾನಲ್ಲ ತನ್ನ ಒಡೆಯನನ್ನ, ಅವನೇ ಸಾಹಸಿಕ. ಮಿತ್ರದ್ರೋಹಿಯೇ ವಿಷವು. ಮಿತ್ರದ್ರೋಹಿನೇ ವಿಷ. ಮನಸ್ಸಿನಲ್ಲಿ ವಿಷ ಇರತಕ್ಕಂಥವನು
ಪಿಸುಣನೇ ಹಾಗೆ, ಆ ಜಿಪುಣನೇ ಹಾಗೆ, ಪರಸತಿಗೆ ಮನ ಮಿಸುಕದವನೇ ಶುಚಿ. ಬೇರೆ ಸ್ತ್ರೀಯನ್ನು ನೋಡಿಬಿಟ್ಟು ಆಕೆಯನ್ನ ಮನಸ್ಸು ಚಾಂಚಲ್ಯದಿಂದ ಆಕೆಯ ಮೇಲೆ ಹೋಗದೇ ಇದ್ರೆ ಮನಸ್ಸು ಅವನೇ ಶುಚಿ. ಪರಾರ್ಥ ವ್ಯಸನಿಯೇ ಸಜ್ಜನನು, ಬೇರೆಯವರ ಒಂದು ಅರ್ಥಕ್ಕೆ ಆಸೆ ಪಡದೇ ಇರತಕ್ಕಂಥವನೇ ಸಜ್ಜನ. ಸರ್ಪಾಧೀಶ ಕೇಳಿಂದ, ಕೇಳ್ತಾ ಇದೀಯ ಸರ್ಪಾಧೀಶನೇ. ವಿನುತ ಪರತತ್ವಜ್ಞತಿ ಸೇವ್ಯನು, ಪರತತ್ವದಲ್ಲಿ ಉಳತಕ್ಕಂಥವನೇ ಸೇವ್ಯ. ಸುದುರ್ಲಭನೇ ಜಿತೇಂದ್ರಿಯ, ಜಿತೇಂದ್ರಿಯ ಯಾರು ಗೊತ್ತಾ? ಬೇರೆ ಕಡೆ ಮನಸ್ಸನ್ನ ಬಿಡದೇ ಇರತಕ್ಕಂಥವನು. ಅನುಗುಣನೇ ಸಖ, ಒಳ್ಳೆ ಮನಸ್ಸಿರತಕ್ಕಂಥವನು ಸ್ನೇಹಿತ. ಆರು ಸೈರಿಸದವನೇ ದುಸ್ಸಹನು, ಯಾರು ನೋಡಿದರೆ ತಾನು ಯಾರು ನೋಡಿದರೂ ಆಗದೇ ಇರೋ ರೀತಿಯಲ್ಲಿ ಮನಸ್ಸನ್ನು ಯೋಚನೆ ಮಾಡ್ತಿರ್ತಾನೋ, ಅಥವಾ ಎಲ್ಲರನ್ನೂ ಶತ್ರುಗಳ ರೀತಿಯಲ್ಲಿ ನೋಡ್ತಿರ್ತಾನೋ, ಕೆಟ್ಟ ಮನಸ್ಸಿನಿಂದ ನೋಡ್ತಿರ್ತಾನೋ ಅವನೇ ದುಸ್ಸಹ. ಮನುಜರಲಿ ದುರ್ಮತಿಯಲ, ದುರ್ಜನರಿಗಾಶ್ರಯವೆಂದು ತೋರಿದು ತೋರಿದು ತೆನಗೆ ನಿನಗಭಿಮತವೇ ಕೈಗೊಳ್ಳೆಂದನ ಭೂಪ. ದುರ್ಜಯ ಯಾರು? ಮನುಜರಲ್ಲಿ ದುರ್ಮತಿ ಇರತಕ್ಕಂಥವನು, ಆಚಾರ ವಿಹೀನನಾಗಿರತಕ್ಕಂಥವನು, ದುಷ್ಟನಾಗಿರತಕ್ಕಂಥವನು, ಅವನೇ ದುರ್ಮತಿ. ನಾನು ಹೇಳ್ತಾ ಇರತಕ್ಕಂಥದ್ದು ನಿನ್ನ ಮನಸ್ಸಿಗೆ ಹಿಡಿಸ್ತಾ ಇದೆಯಾ ಸರ್ಪರಾಜ? ಅಹುದಲೇ ಬೆಳಿಕೇನು ವಿದ್ಯಾ ಮಹಿಮೆದಾನ ತಪೋ ಗುಣಕ್ಕೆ ಸನ್ನಿಹಿತನಿ. ಅಲ್ಲಪ್ಪ, ಹಿಡಿಸ್ತಾ ಇದೆಯಾ ಅಂತ ಕೇಳ್ತೀಯಲ್ಲಪ್ಪ. ಎಂಥ ಧರ್ಮಶಾಸ್ತ್ರದ ಪ್ರಕಾರ ವೇದಗಳು ಕೂಡ ಒಪ್ಪುವ ರೀತಿಯಲ್ಲಿ ನೀನು ಉತ್ತರ ಕೊಡ್ತಿದೆಯಲ್ಲ ಧರ್ಮರಾಜ. ಇದಕ್ಕಿಂತ ಹಿಡಿಸ್ಬೇಕಾ ನನ್ನ ಮನಸ್ಸಿಗೆ? ತುಂಬ ಸಂತೋಷ. ಜಿತೇಂದ್ರಿಯನ ಅನುಗುಣ, ನೀನು ಜಿತೇಂದ್ರಿಯ ಆಗಿದೀಯಾ, ನೀನು ಸಾಮಾನ್ಯನಲ್ಲ. ದುರ್ಲಭನೇ, ನಿನ್ನಂತವರು ಸಿಗೋದು ದುರ್ಲಭ. ಧರ್ಮದಲ್ಲಿ ಸತ್ಯಾಚಾರಶೀಲದಲ್ಲಿ ಸನ್ನಿಹಿತನಿ. ಧರ್ಮ ಸತ್ಯ ಇವಕ್ಕೆಲ್ಲ ಸನ್ನಿಹಿತ ನೀನು. ಕುಹಕಿಯಲ್ಲ, ಸುಳ್ಳು ಹೇಳ್ತಾ ಇಲ್ಲ ನೀನು. ವಿರೋಧಿಯಲ್ಲ, ನಿನಗ್ಯಾರು ವಿರೋಧಿಗಳಿಲ್ಲ. ಅತಿ ಸಾಹಸಿಕನೈ, ನೀನು ಅತ್ಯಂತ ಸಾಹಸವಂತ. ಸಾರಜ್ಞನ ಅಲ್ಲೆನಬಹುದೇ, ಇವೆಲ್ಲ ಗುಣ ನಿನ್ನಲ್ಲಿಲ್ಲ ಅಂತ ನಾನು ಹೇಳಬಹುದಾ? ನಿನ್ನ ಕುತಿಗಳಲ್ಲಿ ಎಂದನು ನಹುಶನರ ಸಂಗೆ. ನೀನೇನೀಗ ಮಾತಾಡ್ತಿದೀಯಲ್ಲ, ಈ ಮೇಲೆ ಹೇಳಿರ್ತಕ್ಕಂಥ ಎಲ್ಲವೂ ನಿನ್ನ ಮಾತಿನಲ್ಲಿವೆ. ನೀನು ಸಾಮಾನ್ಯನಲ್ಲ, ನೀನು ಧರ್ಮಾತ್ಮ, ನೀನು ಸತ್ಯಸಂಧ, ನೀನು ಮನಸ್ಸನ್ನು ನಿಗ್ರಹ ಮಾಡತಕ್ಕಂಥ ಶಕ್ತಿ ನಿನ್ನಲ್ಲಿದೆ ಅಂತ ನನಗೆ ಬಹಳ ಸಮಾಧಾನ ಆಗ್ತಾ ಇದೆಯಪ್ಪ ಧರ್ಮರಾಜ. ಅರಸ ಕೇಳೈ ಕ್ಷಾತ್ರ ತೇಜವ ಹೊರೆವುದೇ ಬ್ರಾಹ್ಮಣ್ಯ. ಧರ್ಮರಾಜ, ಯಾರು ಕ್ಷಾತ್ರ ತೇಜವನ್ನು ಹೊಂದಿರ್ತಾನೋ ಅವನೇ ನಿಜವಾದ ಬ್ರಾಹ್ಮಣ. ಶಕ್ತಿ ಸ್ಫುರಣ ನೀನೇ ಬ್ರಹ್ಮವರ್ಗದ ಸಾರ ಸೌಖ್ಯರಲಿ. ನಿಜವಾದ ಬ್ರಾಹ್ಮಣ ಯಾರು ಗೊತ್ತಾ? ಬ್ರಹ್ಮಜ್ಞನೇ ಬ್ರಾಹ್ಮಣ. ಬ್ರಹ್ಮಜ್ಞಾನ ಯಾರಿಗಿರುತ್ತೋ ಅವನೇ ಕಣೋ ಬ್ರಾಹ್ಮಣ. ನಿನಗೆ ಬ್ರಹ್ಮಜ್ಞಾನ ಇದೆ, ಅದಕ್ಕೋಸ್ಕರ ನೀನೇ ಬ್ರಾಹ್ಮಣ. ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣಗಳಲ್ಲಿ ಇರ್ತಕ್ಕಂಥ ಯಾವುದೇ ಜಾತಿಹೀನನ ಮನೆ ಜ್ಯೋತಿತಾಹೀನವೇ. ಜಾತಿ ವಿಜಾತಿಯನ ಬೇಡ, ದೇವನುಲಿದಾತನೇ ಜಾತ ಸರ್ವಜ್ಞ. ನಾವು ಜಾತಿ 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 ಅಂದ್ಕೊಂಡು ಒದ್ದಾಡ್ತಿದ್ದೀವಿ. ಆದರೆ ಸರ್ವಜ್ಞ ಹೇಳಿದನಲ್ಲ, ಜಾತಿ ವಿಜಾತಿ ಎನ್ನಬೇಡ, ದೇವನುಳಿದಾತನೇ ಜಾತ. ಅದನ್ನೇ ಇವನು ಹೇಳ್ತಿರೋದು. ಯಾರು ಬ್ರಹ್ಮಜ್ಞಾನಿಗಳು ಅವನೇ ಬ್ರಾಹ್ಮಣ. 4 ವರ್ಣಗಳಲ್ಲಿ ಬ್ರಹ್ಮಜ್ಞಾನ ಯಾರಿಗಿರುತ್ತೋ ಅವನೇ ಬ್ರಾಹ್ಮಣ. ಬರೀ ಬ್ರಾಹ್ಮಣ ನಿಷ್ಕಂದಾಕ್ಷಣ ಬ್ರಹ್ಮಜ್ಞಾನ ಇಲ್ದಿದ್ರೆ ಅವನು ಬ್ರಾಹ್ಮಣ ಅಲ್ಲ. ವೈಶ್ಯ, ಶೂದ್ರ, ಕ್ಷತ್ರಿಯ ಈ 3 ಜನದಲ್ಲಿ ಬ್ರಹ್ಮಜ್ಞಾನ ಇದ್ದರೆ ಅವರೇ ಬ್ರಾಹ್ಮಣರು ಅಂತಕ್ಕಂಥ ವಿಶಾಲವಾದ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಈ ವಿಚಾರವನ್ನು ತಿಳ್ಕಬೇಕು. ಮೆರೆದೆಲ್ಲ ವಿಪ್ರಾವಮಾನವೇ ಸಿರಿಗೆ ನಂಜುಕಣ ಮಹೀಸುರ
ವರರುಪಾಸನೆ ನಿನಗೆ ನೀ ಕೃತ್ಯನ ಹೀನೆಂದ. ಸಾವಿರಾರು ಋಷಿಗಳ ಸೇವೆ ಮಾಡ್ತಾ ಇದೆಯಲ್ಲಪ್ಪ, ಮಹಾತ್ಮರ ಸೇವೆ ಮಾಡ್ತಾ ಇದ್ದೀ. ನಿನಗಿಂತಲೂ ಕೂಡ ಯೋಗ್ಯನಾಗಿರ್ತಕ್ಕಂಥವನು, ಪವಿತ್ರವಾಗಿರ್ತಕ್ಕಂಥವನು ಈ ಪ್ರಪಂಚದಲ್ಲಿ ಯಾರಿದ್ದಾರಯ್ಯ? 100 ಯಜ್ಞದ ಹೊಯ್ಲರಿಗೆ ಹರಿದೇರಿದೆನು ಸುರಪತಿಯ ಪೀಠವ. ಇವಾಗ ಆ ಸರ್ಪ ತನ್ನ ಹಿಂದಿನ ಕಥೆಯನ್ನು ಹೇಳ್ತಾ ಇದೆಯಂತೆ. 100 ಯಜ್ಞವನ್ನು ಮಾಡಿ ನಾನು ಕೂಡ ಧರ್ಮರಾಜನ ಸಿಂಹಾಸನಕ್ಕೂ ಹೋಗಿ ಸೇರ್ಕೊಂಡೆ, ಆ ಪೀಠವನ್ನು ಏರಿದೆ. ಓರುಗುಡಿಸಿತು ಪದವಿಯದು ವಿಪ್ರಾವಮಾನದಲ್ಲಿ. ಆ ಒಂದು ಯಾರಿಗೂ ಸಿಗದೇ ಇರತಕ್ಕಂಥ ಪದವಿಯಿಂದ ವೈಕಂಡು ಕೆಳಗೆ ಬಿದ್ದೆ. ಯಾಕೆಂದರೆ ವಿಪ್ರನನ್ನು ಅವಮಾನ ಮಾಡಿದ್ದೆ, ನಾನು ಬ್ರಹ್ಮಜ್ಞಾನಿಗಳನ್ನು ಅವಮಾನ ಮಾಡಿದ್ದೆ. ಮಾರು ಮಾತೇನೈ ಮಹೀಸುರರು ಏರಿಸಿದರೇರುವುದು ಮಹಿ ಮುನಿದರೆ ಹಾರಿಸುವರೈ 100 ಯಜ್ಞವನಿಂದ ನಾನು ಹುಷ. ಬ್ರಹ್ಮಜ್ಞಾನಿಗಳು ಏರಿಸಿದ್ರೆ ಮಾತ್ರ ನಾವೇ ಇರ್ಬೋದು, ಯಾವುದೇ ಪದವಿ. ಆ ಬ್ರಹ್ಮಜ್ಞಾನಿಗಳು ಕೆಡವಿ ಬಿಟ್ಟರೆ 100 ಯಜ್ಞ ಮಾಡಿದ್ರು, ದೇವೇಂದ್ರನ ಸಿಂಹಾಸನಕ್ಕೆ ಹೋಗಿ ಕುತ್ಕೊಂಡ್ರು. ಮನಸ್ಸು ಮಾಡಿದರೆ ಈ ವಿಪ್ರರು ಅಥವಾ ಬ್ರಹ್ಮಜ್ಞಾನಿಗಳು ಅಂತ ನಾವೇನು ಹೇಳ್ತೀವಲ್ಲ, ಅವರು ಬೇಕಾದರೆ ಮನಸ್ಸು ಮಾಡಿದರೆ ಆ 100 ಯಜ್ಞ ಮಾಡಿರ್ತಕ್ಕಂಥವನನ್ನು ಕೂಡ ಕೆಳಗೆ ಉರುಳಿಸಿಬಿಡ್ತಾರಂತೆ. ಅದಕ್ಕೋಸ್ಕರ ನಾವು ಬ್ರಹ್ಮಜ್ಞಾನಿಗಳನ್ನು ಯಾವತ್ತೂ ಕೂಡ ನಿಂದೆ ಮಾಡಬಾರ್ದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಸಿಲುಕಿಬಿಟ್ನಪ್ಪ. ಎನ್ನ ವೃತ್ತಾಂತದ ನಿಧಾನವ ಮುನ್ನವೇ ಬೆಸಗೊಳ್ಳಲು ಹೇಳಿದೆ ನಿನ್ನ ಅಭಿಧಾನವನು ನೀನಾವುನೆಂಬುದನ್ನು ಇನ್ನು ಹೇಳೆನಲು. ಅವ ಧರ್ಮರಾಜ ಹೇಳಿದಪ್ಪ, ಸರ್ಪರಾಜ, ನಾನು ಯಾರು ಅಂತ ನೀನು ಕೇಳಿದೆ, ನಾನು ಹೇಳಿದ್ದೀನಿ ನಾನು ಯಾರು ಅಂತ. ಈಗ ನೀನು ಯಾರು ಅಂತ ನಾನು ಕೇಳ್ತಿದ್ದೀನಿ, ದಯವಿಟ್ಟು ಹೇಳು ಅಂದಾಗ ಅವನು ಪ್ರಾರಂಭ ಮಾಡ್ತಾನಂತೆ. ಹೇಳ್ತಾನಂತ ಸರ್ಪರಾಜ ಧರ್ಮರಾಜನಿಗೆ, ಮಾಡಿದನು ಮಖಶತವನು ಅದು ಹೋಗಾಡಿ ತಿಂದ್ರಿಯನಲ್ಲಿ ಇಂದ್ರನಲ್ಲಿ ತನಗೆಡೆ ಮಾಡಿದ ಅರಮನೆ ಕಂಡುದಾ 33 ಕೋಟಿಗಳು ನಾಡು ಬೀಡೆನಗಾಯಿತು ವಶ. ಖಯ ಕೋಡಿ ಇಲ್ಲದೆ ಚಕ್ರಪಥದಲ್ಲಿ ಜಾಡಿಸುವೆನು ಅದನೇನ ಹೇಳುವೆನೆನ್ನುತ್ತ ಬಿಸುಸುಯ್ದ. 14 ಲೋಕಗಳು 330 ಕೋಟಿ ಜನ ದೇವತೆಗಳಿಗೂ ಒಡೆಯ ದೇವೇಂದ್ರನಾದೆ. ಅಲ್ಲಿರತಕ್ಕಂಥ ದೇವೇಂದ್ರನನ್ನು ಹೊಡೆದೋಡಿಸಿಬಿಟ್ಟೆ, ಸಿಂಹಾಸನದ ಮೇಲೆ ಕುತ್ಕಂಡೆ ಅಂತ ಹೇಳಿಬಿಟ್ಟು ನನಗೆ ಗರ್ವ ಜಾಸ್ತಿ ಆಗಿಬಿಡ್ತು. ಅರಸ ಕೇಳೈರಂಬೆ ಊರ್ವಶಿ ವರತಿಲೋತ್ತಮೆ ಗೌರಿ ಮೇನಕೆ ಸುರಸೆ ಸುರವದನೆ ಮಂಜು ಘೋಷೆ ಸುಕೇಶಿ ಮೊದಲಾದ ಸತಿಯರು ಎನ್ನರ ಮನೆಯ ತೊತ್ತಿರುಗಳಾದರೂ 3 ಲಕ್ಷದ ಹೊರಗೆ 36,000ವೆಂದ ನಾನು ಹುಷ. ಏನು 330 ಕೋಟಿ ಜನ ದೇವತೆಗಳು ನನಗೆ ಸೇವಕರಾದರು. ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ಗೌರಿ ಮೇ ಸುರಸೆ ಸುರವದನೆ ಮಂಜು ಘೋಷೆ ಸುಕೇಶಿ ಎಲ್ಲರೂ ಕೂಡ ನನ್ನ ಸೇವಕರಾದರು. ನಾನು ಬೇಡಿದ್ದೆಲ್ಲ ಸಿಗ್ತಿತ್ತು. ಈ ಸುನಾರಿಯರಿರಲು ಬಯಲಭಿಲಾಷೆ ದಿವಿಜೇಶ್ವರರ ರಾಣಿವಾಸದಲ್ಲಿ ಗರಿಗಟ್ಟಿ ತಂದುದು ತನ್ನ ನೀವಿಧಿಗೆ. ಇಷ್ಟು ಜನ ಹೆಣ್ಮಕ್ಳಿದ್ರೂ ಕೂಡ, ರೂಪಸಿಯರಿದ್ರೂ ಕೂಡ ನನ್ನ ಕಣ್ಣ ನೇರವಾಗಿ ಶಚಿದೇವಿ ಮೇಲೆ ಬಿಟ್ಟು ದೇವೇಂದ್ರನ ಪತ್ನಿ ಮೇಲೆ ಮೀಸಲಿನ ಮಾನಿನಿಯರಲಿ ಮನದಾಸೆ ಮನುಜರ ಮುರಿಯುವುದಕ್ಕೆ ನಾನೈಸಲೇ ದೃಷ್ಟಾಂತವೆಂದನು ನಹುಶನರ ಸಂಗೆ. ದುರಾಸೆ ಜಾಸ್ತಿ ಆದರೆ ನಾವು ಕೆಳಕ್ಕೆ ಬೀಳ್ತೀವಿ ಅಂತಕ್ಕಂಥದ್ದಕ್ಕೆ ಉದಾಹರಣೆನೇ ನಾನು. ಆದಿ ಬಿದ್ದುತು ಶಚಿಯ ಮೇಲಣವೇದೇಲಿ ವಿಟ ಬುದ್ಧಿ ಸಿರಿಗುಪರೋಧ ವಹಿಸಲೇ ಶಚಿಯುಪಾಯವ ಮಾಡಿ ಋಷಿಗಳಿಗೆ ಬೋಧಿಸಿದಡೆ. ಅವರೆನ್ನ ವಾಹನ ಸಾಧನವೆಯಾದರೂ ಮುನೀಂದ್ರ ವಿರೋಧವಾಯ್ತೆನಗಲ್ಲಿ ಶಪಿಸಿದನಂದು ಅಗಸ್ತ್ಯ ಮುನಿ. ಅವಳೇನು ಮಾಡಿದ್ಲು, ಒಂದು ಪ್ಲಾನ್ ಮಾಡಿದ್ಲು. ನನ್ನ ಮನಸ್ಸು ಆಕೆಯ ಮೇಲೆ ಬಿದ್ದಿದ್ದು ಅವಳಿಗೆ ಗೊತ್ತಾಯಿತು. ಆಗ ಒಂದು ಪ್ಲಾನ್ ಮಾಡಿದ್ಲು, ಏನಾದರೂ ಮಾಡಿ ಋಷಿಗಳಿಂದ ಇವನಿಗೆ ಶಾಪ ಕೊಡಿಸ್ಬೇಕು ಅನ್ನೋ ಮನಸ್ಸು ಮಾಡಿಬಿಟ್ಟು ಆ ಋಷಿಗಳಿಗೆ ಹೇಳಿದ್ಲು, ನಹುಶನನ್ನು ಇಲ್ಲಿ ಕರ್ಕೊಂಬರ್ರಿ, ನೀವೇ ಮೇನೆಯಲ್ಲಿ ಹೊತ್ಕೊಂಬರ್ಬೇಕು ಅಂತ. ಋಷಿಗಳೇ ಅವನ ಮೇನೆಯನ್ನು ಹೊತ್ತರು. ಆ ಋಷಿಗಳ ಮೇನೆಯಲ್ಲಿ ಅವನು ಬರಬೇಕಾದ್ರೆ ನಹುಶ ಹೇಳ್ತಿದ್ದಾನೆ ಈ ಕತೆ.
ನಾನೇ ಋಷಿಗಳ ಮೇನೆಯಲ್ಲಿ ಬರ್ತಾ ಇದ್ದೆ, ಶಚೀಮೇ ದೇವಿ ಮನೆಗೆ ನನಗೆ ಅಹಂಕಾರ ಮೇರೆ ಮೀರಿಬಿಟ್ಟಿತ್ತು. ಆವಾಗ ನಾನೇನು ಮಾಡಿದೆ, ಆ ಮೇನೆಯಲ್ಲಿದ್ದಾಗ ನನ್ನ ಕಾಲು ಅಗಸ್ತ್ಯ ಮಹರ್ಷಿಗಳಿಗೆ ತಗುಲಿಬಿಡ್ತು. ಆವಾಗ ಅವರು ನನಗೆ ಶಾಪ ಕೊಟ್ಟುಬಿಟ್ರು. ಲೇ ಸರ್ಪಗತಿ ಸರ್ಪತ್ವವೆನೆ ಪಡ ಸರ್ಪ ನಿನಗಾಗೆಂದರೆನ್ನಯ ದರ್ಪವನು ಕೆಡೆ ನೂಕಿ ಬಿದ್ದೆನು ಮುನಿಯ ಚರಣದಲ್ಲಿ. ಯಾವಾಗ ಕಾಲು ತಗಲಿಬಿಡ್ತೋ, ಲೇ ನೀನು ಸರ್ಪಗತಿ ಸರ್ಪ ಆಗ್ಬಿಟ್ಟು ಅಂತ ಹೇಳಿಬಿಟ್ಟು ಭೂಲೋಕದಲ್ಲಿ ನೀನು ಸರ್ಪ ಆಗ್ಬಿಟ್ಟು ಅಂತ ಶಾಪವನ್ನು ಕೊಟ್ಟುಬಿಟ್ರು. ನಾನು ಓಡೋಗಿ ಋಷಿಗಳಿಗೆ ಕಾಲಿಡ್ಕೊಂಡೆ, ಗುರುಗಳೇ ತಪ್ಪಾಯಿತು, ಶಾಪವನ್ನು ಹಿಂದಕ್ಕೆ ತಗೊಳ್ರಿ ಅಂತ. ಆದರೆ ಋಷಿ ಹೇಳಿದರು, ಇಲ್ಲ ಶಾಪ ನಿನಗೆ ಹಿಂದಕ್ಕೆ ತಗೊಳಕ್ಕೆ ಸಾಧ್ಯವೇ ಇಲ್ಲ ಒಂದ್ಸರಿ ಕೊಟ್ಟ ಮೇಲೆ, ಆದರೂ ವಿಶಾಪವನ್ನು ಕೊಡ್ತೀನಿ. ಮುಂದೆ ನೀನು ಅಡವೆಯಲ್ಲಿದ್ದಾಗ ಪಾಂಡುಪುತ್ರನಾಗಿರ್ತಕ್ಕಂಥ ಧರ್ಮರಾಜ ಅಲ್ಲಿಗೆ ಬರ್ತಾನೆ. ನೀನು ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರವನ್ನು, ಧರ್ಮ ಸೂಕ್ಷ್ಮದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಅವನು ಕೊಡ್ತಾನೆ. ಆವಾಗ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿದ್ರು. ಅದು ಆ ಸಮಯಕ್ಕೆ ಸರಿಯಾಗಿ ನಾನು ಇಲ್ಲಿ ಅಡವಿಯಲ್ಲಿ ನರಳುತ್ತಾ ಇದ್ದಾಗ ಭೀಮಸೇನ ಓಡಿ ಬಂದ, ನನ್ನ ಒಂದು ತೆಕ್ಕೆಯಲ್ಲಿ ಸಿಗೆ ಬಿದ್ದ. ಆವಾಗ ಅವನನ್ನು ಹಿಡ್ಕೊಂಡಾಗ, ಈಗ ನೀನು ಇಲ್ಲಿಗೆ ಬಂದಿದೀಯಾ, ನಾನು ನಿನ್ನ ಪ್ರಶ್ನೆಗಳನ್ನು ಕೇಳಿದ್ದೀನಿ, ನೀನು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದೀಯಾ ಎನ್ನುತ್ತ ದಿವ್ಯಾವಯವ ಕಾಂತಿಯ ಮಿನುಗು ಮೋಹರದ ಏಳ್ಗೆ ಮೂಡಿದ ಅನಿಮಿಷಾಂಗದಲ್ಲಿ ಉರಗ ಕಾಯದ ಕೋಹಳೆಯನುಗಿದು ಜನಪ ನಿನ್ನೊಡ ಹುಟ್ಟಿದನ ಕೊಳ್ಳೆನುತ ಹೇಮ ವಿಮಾನದಲ್ಲಿ ಸುರವನಿತೆಯರ ಮಂಗಡದಲ್ಲಿ ಸೆದನು ನಹುಶನಬ್ರದಲ್ಲಿ. ಈಗೋ ನಿನಗೆ ನಿನ್ನ ತಮ್ಮನನ್ನು ಒಪ್ಪಿಸಿದ್ದೀನಿ, ನನ್ನ ಶಾಪ ವಿಮೋಚನೆ ಆಯಿತು, ನಾನು ಹೋಗಿ ಬರ್ತೀನಿ, ನಮಸ್ಕಾರ ಅಂತ ಹೇಳಿಬಿಟ್ಟು ಸುರರ ವಿಮಾನದ ಮೂಲಕ ಅವನು ನೇರವಾಗಿ ದೇವಲೋಕಕ್ಕೆ ಪ್ರಯಾಣವನ್ನು ಮಾಡಿದ್ದಾನೆ ಅಂತಕ್ಕಂಥ ಒಂದು ಕತೆ. ಎಲ್ಲವನ್ನ ನಹುಷ ಧರ್ಮರಾಜನಿಗೆ ಹೇಳಿದ್ದಾನೆ. ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಅದ್ಭುತವಾಗಿರ್ತಕ್ಕಂಥ ಉತ್ತರ, ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ, ವೇದಾಂಗಗಳನ್ನು ಆಧಾರವಾಗಿಟ್ಕೊಂಡು ಹೇಳಿರ್ತಕ್ಕಂಥ ಉತ್ತರ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಉತ್ತರ ಧರ್ಮರಾಜ ನಹುಷ ಕೊಟ್ಟಿದ್ದಾನೆ ಅಂತಕ್ಕಂಥ ಕತೆ. ದುಗುಡದಲ್ಲಿ ಬರೆ ಭೀಮಸೇನನ ತೆಗೆದು ಬಿಗಿ ಎಪ್ಪಿದನು. ಪಾಪ ಭೀಮಸೇನ ಸಪ್ಪಗು ಮುಂದ ಅಲ್ಲಿಂದ ಎದ್ದು, ಸತ್ತೋಗ್ತಿದ್ದೆ ಅಣ್ಣ, ನೀನೇ ಬದುಕಿಸ್ದೆ ಅಂತ ಅಪ್ಕೆಂಡ ಧರ್ಮರಾಜ ಅವನನ್ನ. ಖೇದದ ಹೊಗರಿದೇಕೆ ವೃಥಾ ಮನೋವ್ಯಥೆ ಏನು ತಾಳದಿರು. ಅಪ್ಪ ಇವೆಲ್ಲ ಮಾಮೂಲೆ ಕಣೋ ಭೀಮ, ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು, ದೇವ್ರ ಗಡ್ಡಿಗೆ ಹಾಕಿದ್ದಾನೆ. ಜಗವರಿಯ ನಮ್ಮನ್ವಯದ ಪೂರ್ವಿಗನಲ. ಪಾಪ ನಹುಷ ಏನು ಬೇರೆನೆ, ಚಂದ್ರವಂಶದಲ್ಲಿ ನಮ್ಮ ತಾತನಾಗಬೇಕು, ಮುತ್ತಾತನಾಗಬೇಕು, ಯಯಾತಿ ಮಗ, ಯಯಾತಿ ತಂದೆ, ಯಯಾತಿ ಅಂತ ಇದ್ನಲ್ಲ ಅವನ ತಂದೆ ನಹುಷ, ಈತ ಬೇರೆ ಅಲ್ಲ. ನಹುಷಂಗೆ ಬಂದು ಬೆಗದ ಹದನಿದು ನಮ್ಮ ಪಾಡೇ ನಿಂದನ ಭೂಪ. ನಹುಷನಿಗೆ ಈ ಪಾಡು ಬಂದರೆ ನಮ್ಮನ್ಯಾವನ್ ಕೇಳಬೇಕ ಈ ಭೂಮಿ ಮೇಲೆ. ಮೀಸೆ ತಿರುಗ್ತೀವಲ್ಲ, ಅದಕ್ಕೆ ಅಹಂಕಾರ ಇರಬಾರ್ದು ಅಂತ ಭೀಮಸೇನ ತಿಳ್ಕಬೇಕಿದ್ನೆಲ್ಲ. ನಿನ್ನೆ ದೆಸೆಯಿಂದಾಯಿತಲೇ ಪ್ರತಿಪನ್ನ ಶಾಪ ವಿಮೋಕ್ಷವಿದರಲಿ ನಿನ್ನ ದರ್ಪಕ್ಕೆ ಹಾನಿಯೇ ಹೇರಾಳ ಸುಕೃತವಿದು. ತನ್ನರಿಷ್ಟವನಿಚ್ಛಿಸದೆ ಪರರುನ್ನತಿಯ ಬಯಸುವರು ಸಜ್ಜನರು. ಇನ್ನು ಸಾಕೆಂದು ರಸಿದನು ಪವನ ಜನ ಕಮ್ಮನಿಯ. ಅಲ್ಲಯ್ಯ, ನಿನ್ನಿಂದ ಒಳ್ಳೇದಾಗಿದೆಯಲ್ಲ ನಹುಷನಿಗೆ. ನೀನು ಬರದೇ ಇದ್ದರೆ, ಅವನಿಗೆ ಸಿಗೆ ಬೀಳದೇ ಇದ್ದರೆ, ನಾನು ಬರದೇ ಇದ್ದರೆ, ಅವನು ಪ್ರಶ್ನೆ ಕೇಳದೇ ಇದ್ದರೆ, ನಾನು ಉತ್ತರ ಹೇಳದೇ ಇದ್ದರೆ ನಿನ್ನ ಶಾಪ ವಿಮೋಚನೆ ಆಗ್ತಿತ್ತ? ಇಲ್ಲ. ಮತ್ತು ನೀನು ಒಳ್ಳೇನೋ ಅಲ್ಲೋ, ಅವನಿಗೆ ಶಾಪ ವಿಮೋಚನೆ ಆಗಬೇಕಾದ್ರೆ ನೀನೇ ತಾನೇ ಕಾರಣ. ನೀನು ಇನ್ನೆಲ್ಲೋ ಹೋಗಿದ್ದಿದ್ರೆ, ಅವನು ನಿನ್ನನ್ನು ಹಿಡ್ಕೊಳ್ಳದಿದ್ದರೆ, ಅವನು ನನಗೆ ಪ್ರಶ್ನೆ ಕೇಳದೇ ಇದ್ದರೆ, ನಾನು ಉತ್ತರ ಹೇಳದೇ ಇದ್ದರೆ, ನಿನ್ನ ಪ್ರಾಣ ಎಲ್ಲನ್ನ ಇರಲಿ, ಅವನ ಶಾಪನೇ ವಿಮೋಚನೆ ಆಗ್ತಿರ್ಲಿಲ್ಲಲ್ಲಪ್ಪ. ನೀನೇ ಅವನಿಗೆ ಶಾಪ ವಿಮೋಚನೆ ಮಾಡಿಸಿದಿ, ಅದರಿಂದ ನಿನಗೇ ಈ ಒಂದು ಸುಕೃತಿ ಸಲ್ಲುತ್ತಿದ್ದ, ಆರಾಮಾಗಿರು. ತಿಳುಹಿ ತಂದನು ಆವಾಗ ಸಮಾಧಾನ ಮಾಡಿದಂತ ಪಾಪ ಅವನ ಕಣ್ಣೀರನ್ನು ಒರೆಸಿದಂತೆ. ತಿಳುಹಿ ತಂದನು ಸಕಲ ಮುನಿ ಸಂಕುಲ ಸಹಿತ ತನ್ನ ಆಶ್ರಮಕ್ಕೆ ಬಂದಿದ್ದಾನಂತೆ. ಎಲ್ಲ ಮುನಿಗಳನ್ನು ಕರ್ಕೊಂಡು ಪಾಪ ಧರ್ಮರಾಜ ಕೋಮಲೆಯ ಕೈಯಿಂದೊರಸಿದನು ಭೀಮನ ಮನೋವ್ಯಥೆಯ. ಅಲ್ಲಿಗೂ ಕೂಡ ಮನೋವ್ಯಥೆ ಇತ್ತು ಭೀಮಸೇನಿಗೆ. ಕೋಮಲವಾಗಿರತಕ್ಕಂಥ ಕರದಿಂದ ಮುಖವನ್ನು ಒರೆಸಿದನಂತೆ. ಹಳಿವು ನಮಗೆಲ್ಲಿಯದು. ಅಲ್ಲ, ನಾವು ಕೆಡ್ತೀವಿ ಅಂದರೆ ಅರ್ಥ ಏನು, ನಾವು ಕಷ್ಟಪಡ್ತೀವಿ ಅಂದರೆ ಅರ್ಥ ಏನು? ಅಪಾಯದ ಜಲಧಿಗಳು ಬತ್ತುವವು. ಅಪಾಯ ಬರ್ತವೆ,
ಮುಂದೂ ಬರ್ತವೆ, ಹಿಂದೂ ಬಂದವು, ಅವೆಲ್ಲವೂ ಕೂಡ ಬತ್ತಿ ಬಿಟ್ಟುವು, ಬತ್ತುತ್ತವೆ. ಯಾಕೆ ಅಂದರೆ ಯದುಕುಲ ತಿಲಕ ಗದುಗಿನ ವೀರ ನಾರಾಯಣನ ಕರುಣದಲ್ಲಿ. ಯದುಕುಲ ತಿಲಕನಾಗಿರ್ತಕ್ಕಂಥ ನಾರಾಯಣನಾಗಿರ್ತಕ್ಕಂಥ ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಹೊಂದಿದ್ದರೆ ಭೀಮಸೇನ ಯಾವುದೇ ದೊಡ್ಡದು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ. ಬಂದದ್ದನ್ನು ತಪ್ಸಕ್ಕೆ ಯಾರಿಗೂ ಆಗಲ್ಲ. ಆದರೆ ಬಂದಾಗ ಅದನ್ನು ತಾಳಿಕೊಳ್ಳತಕ್ಕಂಥ ಶಕ್ತಿ ನನಗೆ ಕೊಡಪ್ಪ ಅಂತ ಪರಮಾತ್ಮನನ್ನು ನಾವು ಕೇಳ್ಕೋಬೇಕಂತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ. ಕಷ್ಟಗಳು ಬಂದೇ ಬರ್ತವೆ, ಮನುಷ್ಯನಿಗೆ ಬರದಿದ್ದು ಮರಕ್ಕೆ ಬರ್ತಾವ. ಆದರೆ ಬಂದಿರತಕ್ಕಂಥ ಕಷ್ಟಗಳನ್ನು ತಪ್ಪಿಸಪ್ಪ ಅಂತ ಪರಮಾತ್ಮನನ್ನು ನಾವು ಬೇಡಿಕೆಬೇಕು. ಅಂಥ ಕಷ್ಟ ಕಾಲದಲ್ಲಿ ಪರಮಾತ್ಮನ ಒಂದು ಸ್ಮರಣೆ ಮಾಡಿದರೆ ಅವನು ಯಾವತ್ತೂ ಕೂಡ ಕಾಪಾಡ್ತಾನೆ ಅಂತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಸಂಧಿ ಇದು. ಅಂದರೆ ಧರ್ಮತತ್ವ ರಹಸ್ಯಗಳನ್ನು ಆ ನಹುಷನಿಗೆ ಧರ್ಮರಾಜ ಹೇಳಿದ ಅಂತ ನಾವು ಸುಮ್ಮನೆ ಇರಬಾರ್ದು. ನಾವು ಕೂಡ ನಮ್ಮ ಜೀವನದಲ್ಲಿ ಈ ನೀತಿಯನ್ನು ಅಳವಡಿಸ್ಕೋಬೇಕು ಅನ್ನತಕ್ಕಂಥದ್ದು ಈ ಒಂದು ಸಂಧಿಯಿಂದ ನಮಗೆಲ್ಲ ತಿಳಿಯುತ್ತೆ. ಈ ತತ್ವಶಾಸ್ತ್ರ ಇದು ಬಹಳ ಕಷ್ಟ. ನಾವು ಹೇಳಿದಷ್ಟೇ ಅಲ್ಲ, ಎಷ್ಟೋ ಪುಸ್ತಕಗಳನ್ನು ಬರೀಬೋದು, ಎಷ್ಟೋ ವಿಚಾರಗಳನ್ನು ಹೇಳ್ಬೋದು. ನಾವಿಲ್ಲಿ ಸಂಕ್ಷಿಪ್ತವಾಗಿ ವಿವರಿಸ್ತಿದ್ದೀವಾಗಲಿ ಒಂದೊಂದು ಪದ್ಯದ ಅರ್ಥವನ್ನು ತಿಂಗಳುಗಟ್ಟಲೆ ಹೇಳ್ತಕ್ಕಂಥ ಮಹಾತ್ಮರು ಇಲ್ಲದಿಲ್ಲ ಅಂತ ಹೇಳ್ತಾ ನನಗಿಂಥ ಅವಕಾಶ ಒದಗಿದ್ದಕ್ಕೆ ಪರಮಾತ್ಮ ನನಗೇನೋ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇಲ್ಲಿಗೆ ಒಂದು ಸಂಧಿಯನ್ನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಕೃಷ್ಣ. ಮಧ್ಯದಲ್ಲಿ ಆರೋಗ್ಯದ ವ್ಯತ್ಯಾಸ, ಅಡೆತಡೆಗಳಾಗ್ಬೋದು ಅಂತ ಹೇಳ್ತಾ ದಯವಿಟ್ಟು ಕ್ಷಮಿಸ್ರೆ ಅಂತ ಹೇಳ್ತಾ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.